ಎಲ್ರಿಗೂ ನಮಸ್ಕಾರ. ನಮಗೆ ನಮ್ಮ ಹಸ್ಬೆಂಡ್ಗೆ ಇವಾಗ ನೈಟ್ಗೆ ಊಟಕ್ಕೆ ತಿಳಿ ಸಾಂಬಾರು ಮಾಡ್ತಾಯಿದ್ದೆ. ನೋಡಿ, ಬೇಗ ಈಸಿಯಾಗಿ ಮಾಡ್ಬೋದು. ಬೇಳೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಒಂದು 3 ಟೊಮೊಟೊ ಹಾಕಿದ್ದೀನಿ, ನಾಟಿ ಟೊಮೊಟೊ, ಮತ್ತು ಒಂದೆರಡು ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಬೇಗ ಬೇಳೆ ಬೇಯುತ್ತೆ ಅಂತ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಬೇಕು, ಮತ್ತು ರುಚಿಗೆ ಬೇಳೆ ಬೇಯೋಕ್ಕೋಸ್ಕರ ರುಚಿ ಹಾಕ್ಕೊಂಡು ಬೇಯಿಸ್ಕೊಬೇಕು. ಇದನ್ನು ಸ್ವಲ್ಪ ಒಂದು 4 ವಿಸಲ್ ಬರ್ಸ್ಕೊಬೇಕು, ಅಂದರೆ ಬೇಳೆ ಚೆನ್ನಾಗಿ ಸಾಫ್ಟ್ ಆಗೋ ಗಂಟ ಬೇಯಿಸ್ಕೊಂಡು ಒಗ್ಗರಣೆಗೆ ಹಾಕಬೇಕು. ತೋರಿಸ್ತೀನಿ. ಜೀರಿಗೆ ಮತ್ತು ಮೆಣಸನ್ನ ಸ್ವಲ್ಪ ಕಮ್ಮಂಬಾರ್ದು ಫ್ರೈ ಮಾಡ್ಕೊಬೇಕು ಅಂತ ಸೀಸ್ಬಾರ್ದು. ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಸ್ವಲ್ಪ ಕಮ್ಮಿ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಕುಟ್ಟಿಟ್ಕೊಬೇಕು. ನೋಡಿ, ಇವಾಗ ಅಂತ ಐತೆ. ಇವಾಗ ಇದನ್ನು ಆಫ್ ಮಾಡ್ಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿದ ನಂತರ ಕಾಯಬೇಕು. ಅದು ಸ್ವಲ್ಪ ಕಾಯ್ದ ನಂತರ ಸಾಸಿವೆ ಹಾಕ್ಕೊಬೇಕು. ನನ್ನ ಮಗಳು ಮಾತಾಡ್ತಾವಳೆ, ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತಂತೆ. ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಬೇಕು, ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಮೆಣಸು ಕುಟ್ಟಿ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಹಾಕೊಂಡು ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಒಳ್ಳೆಯದು, ಏಕೆಂದರೆ ಜೀರ್ಣ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಿಂಗೆ ಹಾಕ್ಕೊಬೇಕು. ಸ್ವಲ್ಪ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು. ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ, ಅದನ್ನು ಹಾಕ್ಕೊಬೇಕು. ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕ್ಕೊಬೇಕು. ಒಂದು ಹದವಾಗಿ, ಅತಿ ಗಟ್ಟಿನೂ ಇರಬಾರ್ದು, ಅತಿ ತೆಳುಗೂ ಇರಬಾರ್ದು, ನಾರ್ಮಲಾಗಿ ಇರಬೇಕು ತಿಳಿ ಸಾಂಬಾರು ಅಂದರೆ. ಬೇಳೆ ರಸಮ್ ಇದು. ಇದಕ್ಕಿನ್ನೊಂದು ಸ್ವಲ್ಪ ರುಚಿ ನೋಡ್ಕೊಂಡು ಹಾಕ್ಕೊಬೇಕು. ಅನ್ನಕ್ಕೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ. ಈಗ ನೈಟ್ ಟೈಮು ನಾವಿಬ್ಬರೇ ಅಲ್ಲ, ನಾನು ನಮ್ಮ ಗಂಡ ಇರೋದಷ್ಟೇ, ಮಗು. ಅದಕ್ಕೋಸ್ಕರ ನಾನು ಇವಾಗ ಬೇಳೆ ರಸಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅನ್ನ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇವಾಗ ಉಕ್ಕು ಬರ್ತೈತೆ. ಸ್ವಲ್ಪ ಒಂದೆರಡು ಕುದಿದ ನಂತರ ನಾವು ಕೊತ್ತಂಬರಿ ಸೊಪ್ಪು ಅಲಂಕಾರ ಮಾಡಬೇಕು, ಅಂದರೆ ಚೆನ್ನಾಗಿರುತ್ತೆ ಅದು ಮೇಲ್ಗಡೆ, ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿ. ನೋಡಿ, ಕುದೀತೈತೆ. ಬೇಗ ಆಗುತ್ತೆ, ಒಂದು 1/4 ಗಂಟೆಲೆಲ್ಲ ಆಗೋಗುತ್ತೆ. ಬೇಳೆ ಒಂದು ಬೇಯಿಸ್ಕೊಂಬಿಟ್ರೆ 1/4 ಗಂಟೆಲೆಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ಬೇಗ ಮಾಡ್ಕೊಬೋದು. ಈ ಸಿಂಗಲ್ಸ್ ಇರ್ತಾರೆ, ಅವರೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಡುಗೆ ಬೇಗ ಆಗಬೇಕು ಅಂದರೆ ರಸಮ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಕುದೀತೈತೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಕುದಿದ್ರೆ ಒಂದು 5 ನಿಮಿಷ ಸಾಕು. ಆಯ್ತು. ಇವಾಗ ಏನು ಗಮ್ಮ ಅಂತ ಐತೆ ತಿಳಿ ಸಾಂಬಾರು.